2025-26ನೇ ಶೈಕ್ಷಣಿಕ ವರ್ಷದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಉತ್ಸಾಹ ಮತ್ತು ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ನಡೆಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯ ಅತಿಥಿ ಶ್ರೀಮತಿ ನಸ್ರೀನ್ ತಾಜ್, ಉತ್ತರ ವಲಯ 3ರ ಬಿಇಒ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅವರ ಪ್ರೇರಣಾದಾಯಕ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವು ಉತ್ತರ ವಲಯದ ಸುಮಾರು 72 ಶಾಲೆಗಳು ಮತ್ತು ಸುಮಾರು 500 ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅವರು ವಿವಿಧ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸ್ಪರ್ಧೆಗಳಲ್ಲಿ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಿದರು. ಗೌರವಾನ್ವಿತ ಅತಿಥಿ ಶ್ರೀ ಶೇಖರಪ್ಪ, ಶಿವಾಜಿನಗರದ ಉತ್ತರ ವಲಯ 3ರ ಟಿಪಿಇಒ ಶ್ರೀ ಬಸವರಾಜ್, ಸಿಆರ್ಪಿ ಡಾಕ್ಟರ್ ವೆಂಕಟೇಶ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪಿಇ ಶಿಕ್ಷಕರ ಸಂಘ ಅವರ ಉಪಸ್ಥಿತಿಯು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿತು ಮತ್ತು ಜಿಲ್ಲೆಯಾದ್ಯಂತ ಯುವ ಪ್ರತಿಭೆಗಳನ್ನು ಪೋಷಿಸಲು ಶಿಕ್ಷಕರನ್ನು ಪ್ರೇರೇಪಿಸಿತು. ಈ ಸ್ಮರಣೀಯ ಮತ್ತು ರೋಮಾಂಚಕ ಕಾರ್ಯಕ್ರಮವು ಡಾಕ್ಟರ್ ಸೈಯದ್ ರುಬಿನಾ ಕೌಸರ್ ಅವರ ನೇತೃತ್ವದಲ್ಲಿ ಜಿಇಎಂ ಶಾಲೆಯು ಆಯೋಜಿಸಿತ್ತು. 2025-26ರ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನು ಅದ್ಭುತವಾಗಿ ಯಶಸ್ವಿಗೊಳಿಸಿದ ಶಿಕ್ಷಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳ ಸಾಮೂಹಿಕ ಪ್ರಯತ್ನಗಳಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವು ಮುಕ್ತಾಯವಾಯಿತು. ಈ ಒಂದು ಕೊಠಡಿಯಲ್ಲಿ ಆಶುಭಾಷಣ ಸ್ಪರ್ಧೆ ನಡೀತಾ ಇದೆ. ಈ ಡಬ್ಬದಲ್ಲಿ ನಿಮ್ಗೆ ವಿಷಯವನ್ನ ನಾವು ಬರೆದು ಇಟ್ಟಿದೀವಿ. ನೀವು ಒಬ್ಬೊಬ್ರು ಏನ್ ಮಾಡ್ಬೇಕು, ಒಂದೊಂದು ಚಿಟ್ಟನ್ನ ಅಥವಾ ಒಂದೊಂದು ಚೀಟಿಯನ್ನ ತಗೋಬೇಕು. ತೆಗ್ದೇನ್ ಮಾಡ್ಬೇಕು, ಅದ್ರಲ್ಲಿ ಏನ್ ವಿಷಯ ಇದೆ ಅಂತ ಓದ್ಕೋಬೇಕು. ನಿಮ್ಗೆ 5 ನಿಮಿಷ ಟೈಮ್ ಇರುತ್ತೆ. ಫಸ್ಟ್ ನಿಮ್ ಹೆಸರು ಹೇಳ್ಬೇಕು, ನೀವ್ ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಾ ಅಂತ ಹೇಳ್ಬೇಕು. ಅದಾದ್ಮೇಲೆ ನಿಮ್ಮ ಶಾಲೆ ಹೆಸರು ಹೇಳ್ಬೇಕು. ಅದಾದ್ಮೇಲೆ ನಿಮ್ಗೆ ಯಾವ ವಿಷಯ ಸಿಕ್ಕಿದೆ ಆ ವಿಷಯದ ಬಗ್ಗೆ ನೀವು ಮಾತಾಡ್ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಬ್ರಾಹಿಂ ಖಾನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ನಿತ್ಯೋತ್ಸವ ಪದ್ಯವನ್ನು ಹೇಳುತ್ತಿದ್ದೇನೆ. ಈ ಪದ್ಯವನ್ನು ಬರೆದವರು ಕವಿಯ ಹೆಸರು KS ನಿಸಾರ್ ಅಹಮದ್. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ಕನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ಕನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಗೋಕುಲ್ ಪಬ್ಲಿಕ್ ಸ್ಕೂಲ್, 4th. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. سورة الفاتحة مكية. بسم الله الرحمن الرحيم. الحمد لله رب العالمين. الرحمن الرحيم. مالك يوم الدين. إياك نعبد وإياك نستعين. اهدنا الصراط المستقيم. صراط الذين أنعمت عليهم غير المغضوب عليهم ولا الضالين. آمين. ಎಲ್ಲರಿಗೂ ನಮಸ್ತೆ. ಸೊ ಈ ದಿನ ಜೆಸಿ ನಗರ್ ಕ್ಲಸ್ಟರ್ ಇಂದ ಪ್ರತಿಭಾ ಕಾರಂಜಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ತುಂಬಾ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಮೂಡಿ ಬರ್ತಾ ಇದೆ. ಸಂದರ್ಭದಲ್ಲಿ ನಾನು ಎಲ್ಲಾ ಮಕ್ಕಳಿಗೆ ನಾನು ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು. ಸೊ ಎಲ್ಲರೂ ಪ್ರಶಸ್ತಿಯನ್ನು ಪಡಿಬೇಕು ಅಂತ ಹೇಳ್ತಾ
ಇನ್ನ ಉತ್ತಮವಾಗಿ ಎಲ್ಲ ಜಡ್ಜಸ್ ಮತ್ತು ಎಲ್ಲ ಶಿಕ್ಷಕರಿಗೆ ನಾನು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮವನ್ನು ತುಂಬಾ ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡ್ತಾ ಇದೀವಿ. ಇವತ್ತು ಈ ಒಂದು ಕ್ಲಸ್ಟರ್ ನಲ್ಲಿ ಏನಿಲ್ಲ, ನಮ್ಮ ಥ್ರೂಔಟ್ N3 ನಲ್ಲಿ ಎಲ್ಲಾ ಕ್ಲಸ್ಟರ್ ನಲ್ಲಿ ಆಲ್ಮೋಸ್ಟ್ ಆಲ್ ಒಂದು 7 ಕ್ಲಸ್ಟರ್ಗಳಲ್ಲಿ ಇವತ್ತು ಪ್ರತಿಭಾ ಕಾರಂಜಿ ನಡೀತಾ ಇದೆ. ಸೊ ಎಲ್ಲ ಶಿಕ್ಷಕರು ಮಕ್ಳಿಗೇನೋ ಹಾಗೂ ಎಲ್ಲರಿಗೇನು ಒಳ್ಳೇದು ಆಗ್ಲಿ ಹಾಗೂ ಎಲ್ಲರೂ ಪ್ರೈಸಸ್ ಅನ್ನು ಗೆಲ್ಲಿ ಅಂತ ನಾನು ಆಶಾ ಭಾವನೆಯನ್ನು ಇಟ್ಕೊಂಡು ಅವ್ರಿಗೆ ನಾನು ಕಂಗ್ರಾಚುಲೇಟ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಿನ ಜನರೇಷನ್ ಮಕ್ಕಳು ಮೊಬೈಲ್ ಅದೇ ಆಕ್ಟಿವಿಟೀಸ್ ಬೇರೆ ಯಾವ ತರ ಈ ರೀತಿಯಾಗಿ ಯಾಕೆ ಅಂತ ಹೇಳಿದ್ರೆ ನೋಡಿ, ನಾವು ಇವಾಗ ಸರ್ಕಾರ ವತಿಯಿಂದ ಪ್ರತಿಭಾ ಕಾರಂಜಿ ಮಾಡ್ತೀವಿ, ಸ್ಪೋರ್ಟ್ಸ್ ಡೇ ಮಾಡ್ತೀವಿ, ಆಮೇಲೆ ಮಕ್ಕಳಿಗೆ ಬೇರೆ ಬೇರೆ ಸೈನ್ಸ್ ಕಾರ್ಯಕ್ರಮದಲ್ಲಿ ಎಲ್ಲಾ ಭಾಗವಹಿಸಿ ಅವ್ರಿಗೆ ಒಂದು ಅವಕಾಶ ಕೊಡ್ತೀವಿ. ಸರ್ಕಾರಿ ಇರ್ಬಹುದು, ಏಡೆಡ್ ಇರ್ಬಹುದು, ಅನ್ಎಡೆಡ್ ಇರ್ಬಹುದು. ಈ ರೀತಿಯಾಗಿ ಮಕ್ಕಳು ಈ ಒಂದು ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಮಾಡಿದ್ರೆ ಮಕ್ಕಳಿಗೆ ಪರ್ಟಿಕ್ಯುಲರ್ ಆಗಿ ಶಾಲೆಗಳಲ್ಲಿ ಆದಷ್ಟು ಪೋಷಕರಿಗೆ ನಾವು ತಿಳುವಳಿಕೆ ಹೇಳಿ, ಶಿಕ್ಷಕರಿಂದ ಮಕ್ಕಳಿಗೆ ಒಂದು ಕನ್ವಿನ್ಸ್ ಮಾಡಿ ಅಥವಾ ಯಾವುದೇ ಒಂದು ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಮಾನಸಿಕವಾಗಿ ಅವ್ರಿಗೆ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ನನ್ಗೆ ಅನ್ಸುತ್ತೆ ಸುಮಾರು ಮಕ್ಕಳಿಗೆ ನಾವು ಈ ರೀತಿಯಾಗಿ ಮೊಬೈಲ್ ಬಳಸಲು ನಾವು ಅವ್ರಿಗೆ ಕಡಿಮೆ ಮಾಡಬಹುದು. ಬಟ್ ಸಂಪೂರ್ಣವಾಗಿ ನಾವು ಇದು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನ ಇದು ಇಟ್ ವಿಲ್ ಟೇಕ್ ಟೈಮ್. ಬಟ್ ಸ್ಟಿಲ್ ನಾವು ಮಕ್ಕಳಿಗೆ ಆ ರೀತಿಯಾಗಿ ಶಾಲೆಗಳಲ್ಲಿ ಆಮೇಲೆ ಪೋಷಕರಿಗೆ ಇದು ಅರಿವು ತುಂಬಾ ಮೂಡಿಸ್ಬೇಕಾಗುತ್ತೆ. ಆಮೇಲೆ ಶಿಕ್ಷಕರು ಮಕ್ಕಳಿಗೆ, ಯಾಕಂದ್ರೆ ಜಾಸ್ತಿ ಸಮಯ ಮಕ್ಕಳು ಶಾಲೆನಲ್ಲಿನೇ ಅವ್ರು ಸ್ಪೆಂಡ್ ಮಾಡ್ತಾರೆ. ಸೊ ಶಿಕ್ಷಕರು ಮತ್ತೆ ಮುಖ್ಯ ಶಿಕ್ಷಕರು ಪಾತ್ರ ಇದು ತುಂಬಾ ಪ್ರಮುಖವಾಗಿರುತ್ತದೆ. ಸೊ ಮಕ್ಕಳಿಗೆ ನಾವು ಬೇರೆ ಬೇರೆ ಆಕ್ಟಿವಿಟೀಸ್ ನಲ್ಲಿ ನಾವು ಇನ್ವಾಲ್ವ್ ಮಾಡಿ ಅವ್ರಿಗೆ ಬೇರೆ ಬೇರೆ ಅವ್ರಿಗೆ ಇಂಟ್ರೆಸ್ಟ್ ಇರೋದು ಆಕ್ಟಿವಿಟೀಸ್ ಅನ್ನು ನಾವು ಕೊಡ್ತಾ ಹೋಗ್ತಾ ಇದ್ರೆ ಆದಷ್ಟು ನಾವು ಅವ್ರಿಗೆ ಮೊಬೈಲ್ ಯೂಸ್ ಮಾಡೋದು ನಾವು ಕಡಿಮೆ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. 2025-26ನೇ ನನ್ನ ಹೆಸರು ಎಸ್ ಬಸವರಾಜ, ಸಮೂಹ ಸಂಪನ್ಮೂಲ ವ್ಯಕ್ತಿ ಅಂದ್ರೆ CRP, ಉತ್ತರ ವಲಯ 3, JC ನಗರ ಕ್ಲಸ್ಟರ್, ಶಾಲಾ ಶಿಕ್ಷಣ ಇಲಾಖೆ. ಈ ಒಂದು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಇಲಾಖೆಯ ಒಂದು ಮಹಾದಾಸೆಯಾಗಿರ್ತಕ್ಕಂಥ ಪ್ರತಿಭಾ ಕಾರಂಜಿ 1ರಿಂದ 4, 5ರಿಂದ 7 ಮತ್ತು 8ರಿಂದ 12 ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಈ ಒಂದು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನ ನಮ್ಮ JC ನಗರ ಕ್ಲಸ್ಟರ್ ಮಟ್ಟದಲ್ಲಿ ಜಮ್ ಶಾಲೆನಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರತಕ್ಕಂಥದ್ದು ನಮ್ಗೆ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. ಯಾಕಂದ್ರೆ ಮಕ್ಕಳಲ್ಲಿ ಹಡಗಿರ್ತಕ್ಕಂಥ ಹುಡುಗಿರ್ತಕ್ಕಂಥ ಒಂದು ಶೈಕ್ಷಣಿಕ ಹಿನ್ನೆಲೆಯ ಜೊತೆಗೆ ಪ್ರತಿಭೆಗಳನ್ನ ಹೊರಸೂಸ್ತಕ್ಕಂಥ ಒಂದು ಕಾರ್ಯಕ್ರಮ. ನಿಜವಾಗ್ಲೂ ಇದು ಇಲಾಖೆಯ ಮಹದಾಸೆಯಾಗಿದ್ದು ಎಲ್ಲ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಕ್ಲಸ್ಟರ್ ಮಟ್ಟದಲ್ಲಿ ಒಟ್ಟು 72 ಶಾಲೆಗಳಿದಾವೆ. ಅದರಲ್ಲಿ ಇವತ್ತು ಎಲ್ಲ ಶಾಲೆಗಳಿಂದನೂ ಸಹ ಎಲ್ಲಾ ಇವೆಂಟ್ಗಳಲ್ಲಿ ಒಟ್ಟು 15 ಇವೆಂಟ್ಗಳಲ್ಲಿ ನಮ್ಮ ಈ ಪ್ರತಿಭಾ ಕಾರಂಜಿಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗಾಗಿರ್ತಕ್ಕಂತಹ ಶ್ರೀಮತಿ ನಸ್ರೀನ್ ತಾಜ್ರವರು ಬಂದು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರ್ತಾರೆ. ಎಲ್ಲರಿಗೂ ಶುಭವನ್ನ ಕೋರಿರ್ತಾರೆ, ಮಕ್ಕಳಿಗೂ ಶುಭವನ್ನ ಕೋರಿರ್ತಾರೆ. ಈ ಒಂದು ಕಾರ್ಯಕ್ರಮ ಸಂಜೆವರೆಗೂ 4 ಗಂಟೆವರೆಗೂ ನಡೀತದೆ. ಈ 4 ಗಂಟೆ ಆದ ತಕ್ಷಣ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನ ನೀಡುವುದರ ಮುಖಾಂತರ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ತಾಲೂಕು ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ತರಹದ ಚಟುವಟಿಕೆಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಒಂದು ಕನ್ನಡ ಕಂಠಪಾಠಕ್ಕೆ ಸಂಬಂಧಪಟ್ಟಂತೆ ಆಂಗ್ಲ, ಇಂಗ್ಲಿಷ್ ಮತ್ತೆ ಉರ್ದು, ತಮಿಳು, ತೆಲುಗು, ಹಾಗೆ ಧಾರ್ಮಿಕ ಪಠಣ, ಸಂಸ್ಕೃತ ಮತ್ತು ಅರೇಬಿಕ್ ಹಾಗೂ ಮಿಮಿಕ್ರಿ, ಆಶುಭಾಷಣ ಸ್ಪರ್ಧೆ, ಕ್ಲೇ ಮಾಡ್ಲಿಂಗು ಮತ್ತೆ ಈ ತರ ಇನ್ನೂ 10 ಹಲವಾರು ಚಟುವಟಿಕೆಗಳನ್ನ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ನಾವು ಹಮ್ಮಿಕೊಂಡು ಇಲಾಖೆಯ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿ ಇಲಾಖೆಗೆ ನಾವು ಮಾಹಿತಿಯನ್ನ ನೀಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಈ ಶಾಲೆಯಲ್ಲಿ ಜಮ್ ಶಾಲೆಯಲ್ಲಿ ಆಡಳಿತ ಮಂಡಳಿಯವರು ಎಲ್ಲ ಸೇರಿ ನಮಗೆ ತುಂಬಾ ಸಹಕಾರವನ್ನ ನೀಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಮಧ್ಯಾಹ್ನದ ಇದು ತೀರ್ಪುಗಾರರನ್ನು ಸಹ ಪ್ರತ್ಯೇಕವಾಗಿ ಎಲ್ಲಾ ಶಾಲೆಗಳಿಂದನೂ ಆಯ್ಕೆ ಮಾಡಿಕೊಂಡು ಯಾವುದೇ ತಾರತಮ್ಯವಿಲ್ಲದೆ ಮಕ್ಕಳಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಕಾರಂಜಿಯ ಪರವಾಗಿ, ಇಲಾಖೆಯ ಪರವಾಗಿ ತುಂಬು ಹೃದಯ ಶುಭವನ್ನ ಕೋರ್ತೇನೆ.
My name is Rubina. I am principal of GEM School. I am happy to conduct Pratibha Karanji here with the support of CRP sir. Pratibha Karanji is not a competition. It's a confidence and the inner hidden talents which express by the children. So they come fearlessly, boldly, and they show their talent. And in future, these children are going to achieve their dreams, because skills which are more important than the academics, because skills they actually try exploring themselves in a different way. They demonstrate, and as well as they do all the activities with happiness. There is a kind of happiness among children, and they fearlessly attempt all the areas of talents. School always welcomes such skillful talents of the students, overall to gain the confidence, overall to express themselves. We always it is not like competition. It is like we try to come out with the expressions and as well as the talents, unique talents, because every child is unique, so they will have the hidden talents with them. So they should be given a chance, a platform where they can showcase their skills. Achievement, consistent should be the most important criteria. And at GEM School, I really thank management. They give us freedom to choose, select, explore, and do the activities. They are always there to coordinate with us and help children out with their skill development. So at GEM School, we are with Pratibha Karanji, I think almost for 3 years. Like once we had in 22, and maybe it was pre-COVID, and now today it's 18th November 2025. I'm very thankful to the management, and hope we do more and more with the support of them.